ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗೇ ಇರಿ. ಆರೋಗ್ಯನ ಚೆನ್ನಾಗಿದ್ದೀವಿ ಅಂತ ಅನ್ಕೊಂಡಿದ್ವಿ. ಅನ್ಕೊಳ್ಳೋದಷ್ಟೇ ಅಲ್ಲದೆ ಚೆನ್ನಾಗೇ ಇರಿ. ಶ್ರೀ ಗುರುಭ್ಯೋ ನಮಃ. ಓಕೆ, ಸೊ ನನ್ನ ಹೆಸರು ಡಾಕ್ಟರ್ ವಾಣಿ ನಾಯಕ್ ಅಂತ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ರೋಗ ನಿದಾನ ಅಂತ. ಓಕೆನಾ? ಸೊ ಇಷ್ಟು ನನ್ನದು ಇಂಟ್ರೊಡಕ್ಷನ್, ಆಯ್ತಾ? ಸೊ ಇವತ್ತು ಮಾತಾಡ್ತಿರುವಂತಹ ವಿಷಯ ಏನಪ್ಪಾ ಅಂತಂದ್ರೆ, ವೃದ್ಧಾಪ್ಯದಲ್ಲಿ ನಮ್ಮ ಆರೋಗ್ಯವನ್ನ ಹೇಗೆ ಕಾಪಾಡ್ಕೋಬೇಕು ಅಂತ. ನನ್ನ ವಾಯ್ಸ್ ಕೇಳಿಸುತ್ತಾ? ಮೈಕ್ ಬೇಕಾ? ಓಕೆ, ಸೊ ವೃದ್ಧಾಪ್ಯದಲ್ಲಿ ನಮ್ಮ ಆರೋಗ್ಯವನ್ನ ಹೇಗೆ ಕಾಪಾಡ್ಕೋಬೇಕು ಅರ್ಥ ಆಗ್ತಿದ್ಯಾ? ಒಂದ್ಸತಿ ವೃದ್ಧಾಪ್ಯ ಬಂದ್ಮೇಲೆ ನಾವು ಹೆಲ್ದಿಯಾಗಿ ಏನೇನ್ ಮಾಡ್ಬೇಕು ಅಂತ ಮಾಡೋದಲ್ಲ. ಅರ್ಥ ಆಗ್ತಿದ್ಯಾ? ಅದಕ್ಕೂ ಮುಂಜಾಗ್ರತೆ ಕ್ರಮಗಳು ಇದೆ. ಅದನ್ನ ಮುಂಚೆನೆ ನಾವು ಅದಕ್ಕೆ ಪ್ರಿಪೇರ್ ಆಗಿರ್ಬೇಕು ಅಲ್ವಾ? ಈಗ ಹಬ್ಬಗಳಿದ್ರೆ ಏನ್ ಮಾಡ್ತೀವಿ ನಾವು? 15 ದಿನ ಮುಂಚೆನೆ ಮನೆಯೆಲ್ಲ ಒರೆಸೋದು ಅಲ್ವಾ, ಎಲ್ಲ ಕ್ಲೀನ್ ಮಾಡ್ತೀವಿ. ಹಾಗೆ ನಮ್ಮ ಬಾಡಿನೂ ಕೂಡ ಒಂದ್ ಏಜ್ ಇದ್ದಾಗ್ಲೇನೆ ಅದನ್ನ ಕ್ಲೀನ್ ಮಾಡ್ಬಿಡ್ಬೇಕು ಅಲ್ವಾ? ಸೊ ಆಚೆ ಎಲ್ಲೋ ಇಲ್ಲಿ ಮದ್ವೆಗಳಿಗೆ ಹೋಗಿರ್ತೀರಾ, ಒಂದ್ ವಾರ ಮದ್ವೆ ಅಂತಂದ್ರೆ ಒಂದ್ ವಾರ ಫುಲ್ ಮೃಷ್ಟಾನ್ನ ಭೋಜನ ಅಲ್ವಾ? ಚೆನ್ನಾಗಿ ತಿನ್ನೋದು ಅಲ್ವಾ? ಏನ್ ಸಿಗುತ್ತೆ ಅದನ್ನೆಲ್ಲ ತಿನ್ನೋದು. ಆ ತರದ್ದೆಲ್ಲ ಮಾಡಬಾರ್ದು. ಅರ್ಥ ಆಗ್ತಿದ್ಯಾ? ಸೊ ಮೇನ್ ಟಾಪಿಕ್ಗೆ ಹೋಗೋಣ. ಸೊ ವೃದ್ಧಾಪ್ಯದಲ್ಲಿ ಬರುವಂತಹ ರೋಗಗಳನ್ನ ಏನಂತಾರೆ? ಜೀರಿಯಾಟ್ರಿಕ್ ಡಿಸೀಸಸ್ ಅಂತ ಹೇಳ್ತಾರೆ. ಏನಿದು ಜೀರಿಯಾಟ್ರಿಕ್ ಡಿಸೀಸ್ ಅಂತ ನೀವು ಕೇಳೋದಾದ್ರೆ, ಸೊ ಈ ವೃದ್ಧಾಪ್ಯದಲ್ಲಿ ಹಲವಾರು ರೋಗಗಳು ಬರ್ತಾ ಇದೆ. ಈಗ ನಮ್ಮ ಅಪ್ಪಂದ್ರಿಗೆಲ್ಲ ಬರ್ತಾ ಇದೆ ರೋಗ. ಹಾಗೆ ನಿಮ್ಮ ತಂದೆ ತಾಯಿಗಳಿಗಿತ್ತ? ನಿಮಗ್ ಬಂದಂತಹ ರೋಗಗಳು ನಿಮ್ಮ ತಂದೆ ತಾಯಿಗಳಿಗಿತ್ತ? ಇಲ್ವಲ್ಲ. ಸೊ ಯಾಕೆ ಬರ್ತಾ ಇದೆ? ಹೌದಾ? ಸೊ ಮೇನ್ ಆಗಿ ಇದಕ್ಕೆ ಕಾರಣ ಏನಪ್ಪಾ ಅಂತ ಕೇಳೋದಾದ್ರೆ, ಒಂದು ಜೀವನ ಶೈಲಿ, ಇನ್ನೊಂದು ಆರೋಗ್ಯ ಪದ್ಧತಿ ಅಲ್ವಾ? ಸೊ ಜೀವನ ಶೈಲಿ ಏನಾಗ್ತಾ ಇದೆ ಈಗ? ಯಾವಾಗ ಹೇಳ್ತಾ ಇದ್ದೀವಿ? 9 ಗಂಟೆಗೆ ಹೇಳೋದು ಅಲ್ವಾ? ಒಂದ್ಸತಿ ರಿಟೈರ್ಡ್ ಆದ್ಮೇಲೆ ಕೆಲಸನೇ ಇಲ್ಲಲ್ಲ. ಹೌದೋ ಇಲ್ವೋ? ಈವನ್ ನಮ್ಗಳಿಗೆ ಈಗ ಯಂಗ್ಸ್ಟರ್ಸ್ ಆದ್ರೂ ಅಷ್ಟೇ, ಕಾಲೇಜ್ಗೆ ಹೋಗ್ಬೇಕಂದ್ರೆ 8 ಗಂಟೆಗೆ ಹೇಳ್ತೀವಿ. ಯಾಕೆ? ಅಮ್ಮ ಇದ್ದಾರಲ್ವಾ ಕೆಲಸ ಮಾಡ್ಲಿಕ್ಕೆ. ಹೌದೋ ಇಲ್ವೋ? ಸೊ ಹಾಗಾಗಿ ಡಾಕ್ಟರ್ ಸೌಮ್ಯ ಹೇಳಿದ ಹಾಗೆ ನಾವು ಬ್ರಾಹ್ಮಣ ಮುಹೂರ್ತದಲ್ಲಿ ಹೇಳ್ಬೇಕು ಅಲ್ವಾ? ಈಗ ನೀವು 5 ಗಂಟೆಗೆ ಎದ್ರೆ ಮಾತ್ರ ನಿಮ್ಗೆ 7 ಗಂಟೆಗೆ ಹಸುವಾಗೋದು. 9 ಗಂಟೆಗೆ ಎದ್ರೆ ಹಸು ಯಾವಾಗ ಆಗುತ್ತೆ ಅಲ್ವಾ? ಸೊ ಇಲ್ಲಿ ಟೈಮ್ ಟು ಟೈಮ್ ಫುಡ್ ತಗೊಳ್ಳೋದ್ಕಿನ್ನ ನಿಮಗೆ ಹಸು ಯಾವಾಗ ಆಗ್ತಾ ಇದೆಯೋ ಆವಾಗ ಆಹಾರವನ್ನ ಸೇವನೆ ಮಾಡಿ. ಅರ್ಥ ಆಗ್ತಿದ್ಯಾ? ಈಗ ಹಲವಾರು ತಾಯಂದ್ರು ಏನ್ ಮಾಡ್ತಾರೆ, ಬೆಳಗ್ಗೆ ಎಲ್ಲ ಅಡುಗೆ ಮನೆ ಸೇರ್ಬಿಟ್ರೆ ಮುಗೀತು. ಅವ್ರಿಗೆ ಮಕ್ಳನ್ನ ಕಳಿಸಿ, ಗಂಡನ್ ಕಳಿಸಿ ಅಲ್ವಾ, ಅವ್ರನ್ನ ಕಳಿಸಿ ಹೊರಡೋಷ್ಟರಲ್ಲಿ 10 ಹೊಡೆದಿದ್ದು ಗೊತ್ತೇ ಆಗಲ್ಲ. ಬೆಳಗ್ಗೆ 5 ಗಂಟೆಗೆ ಎದ್ದಿರ್ತಾರೆ, 8 ಗಂಟೆಗೆ ಹಸುವಾಗಿರುತ್ತೆ. ಅಲ್ಲಿ ಬಾಕ್ಸ್ ಇನ್ನೂ ಕಟ್ಟಿಲ್ಲ. ಆ ಟೆನ್ಷನ್ ಅಲ್ಲಿ ಹಸು ಯಾವಾಗ ಆಗಿದೆ ಅನ್ನೋದೇ ಅರಿವಿರಲ್ಲ. ಹೌದು ಇಲ್ವೋ? ಸೊ ಹಾಗಾಗಿ ನಿಮ್ಮ ಜಾಗೃತಿಯನ್ನು ಯಾರು ತಗೋಬೇಕು? ನೀವೇ ತಗೋಬೇಕು ಅಲ್ವಾ? ಒಂದ್ ಸಂಸಾರ, ಒಂದ್ ಮನೆ ನಡಿಬೇಕಂದ್ರೆ ನೀವು ಗಟ್ಟಿಯಾಗಿರ್ಬೇಕು. ಹಾಗಾದ್ರೆ ನಿಮ್ಮನ್ನ ಮರ್ತಿದ್ದೀನಿ ಅಂತ ಅನ್ಕೋಬೇಡಿ ಆಯ್ತಾ? ಇವ್ರು ಮುಖ್ಯವಾಗಿ ಆಧಾರ ಸ್ತಂಭ. ಇವ್ರು ಚೆನ್ನಾಗಿದ್ರೆ ಫುಲ್ ಫ್ಯಾಮಿಲಿನೇ ಚೆನ್ನಾಗಿರುತ್ತೆ ಅಲ್ವಾ? ಸೊ ಹಾಗಾಗಿ ನಿಮ್ಮ ಆರೋಗ್ಯನ ಮೊದಲು ಚೆನ್ನಾಗಿ ಇಟ್ಕೋಬೇಕು ನೀವು. ಅರ್ಥ ಆಯ್ತಾ? ಸೊ ಬೆಳಗ್ಗೆ 7ರಿಂದ ಹಿಡಿದು ರಾತ್ರಿ ಮಲಗೋವರೆಗೂ ನಮ್ಮ ಜೀವನ ಶೈಲಿಯನ್ನ ಬದಲಾಯಿಸ್ತಾ ಇರ್ಬೇಕು ನಾವು. ಅಂದ್ರೆ ಬೆಳಗ್ಗೆ ಬೇಗ ಎದ್ದು ಶೌಚಾದಿ ಕರ್ಮಗಳನ್ನೆಲ್ಲ ಮುಗಿಸಿ, ಅರ್ಥ ಆಯ್ತಾ? ಸೊ ಏನ್ ಆಹಾರ ಪ್ರಿಪೇರ್ ಆಗಿದೆಯೋ ಹಸುವಾದ ತಕ್ಷಣನೇ ಆಹಾರವನ್ನ ತೆಗೆದುಕೊಳ್ಳಿ. ಕೆಲಸ ಇದ್ದೇ ಇದೆ ಅಲ್ವಾ? ಸಾಯೋವರೆಗೂ ಕೆಲಸ ಮಾಡೋದಿದ್ದೇ ಇದೆ ಅಲ್ವಾ? ಸೊ ಈಗ 60 ವರ್ಷ 80 ವರ್ಷ ಬದುಕ್ತೀವಿ ಅನ್ನೋದಾದ್ರೆ ಅದನ್ನ ವ್ಯಾಧಿಯಲ್ಲೇ ನಾವು ಸಫರ್ ಮಾಡ್ಕೊಂಡು ಕಳೆಯೋದು ಹೇಗಿರುತ್ತೆ, ಆ 60 ವರ್ಷನ ಖುಷಿ ಖುಷಿಯಾಗಿ ನೆಮ್ಮದಿಯಿಂದ ಕಳೆಯೋದು ಹೇಗಿರುತ್ತೆ ಅಲ್ವಾ? 100 ಕಾಲ ಬದುಕಿದ್ದ ಯಾರೋ ಒಬ್ಬ 100 ಕಾಲ ಬದುಕಿದ್ದ. ಹೇಗ್ ಬದುಕಿದ್ದ ಅಲ್ವಾ? ಅದು ಇಂಪಾರ್ಟೆಂಟ್. 100 ಕಾಲ ಎಲ್ಲರೂ ಬದುಕ್ತಿದೀವ ಈಗ? ಅದು ಕೂಡ ಕಡಿಮೆ ಆಗಿದೆ ಅಲ್ವಾ? ಈಗ ನೀವಿರೋಷ್ಟು ದಿನ ನಾವು ಇರಲ್ಲ ಅಲ್ವಾ? ಸೊ ಹಾಗಾಗಿ ಇರೋಷ್ಟು ದಿನ
ಬದಲಾಯಿಸಿಕೊಂಡು ನಾವು ಬದುಕಬೇಕು, ಆಯ್ತಾ. ಇನ್ನೊಂದು, ಇದೆಲ್ಲ ಜೀವನ ಪದ್ಧತಿ ಆಯಿತು. ಸೊ ನೆಕ್ಸ್ಟ್ ಏನು, ಆಹಾರ ಪದ್ಧತಿ. ಸೊ ಆಹಾರ ಪದ್ಧತಿ ಏನಾಗ್ತಾ ಇದೆ ಈಗ, ಆಹಾರ ಪದ್ಧತಿ ಇವನ್ ಪ್ರಿಪರೇಷನ್ ಇಂದ ಹಿಡಿದು ಯಾವ ರೀತಿ ನಾವು ಆಹಾರಗಳನ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಲ್ವಾ. ಸೊ ಪ್ರಿಪೇರ್ ಮಾಡುವಾಗ ಈಗ ಎಕ್ಸಾಂಪಲ್ ಹೇಳೋದಾದ್ರೆ ಏನೋ ಜಗಳ ಆಗಿರುತ್ತೆ, ನಾನೆಲ್ಲ ಕೆಲಸ ನಾನೇ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಆ ಮೈಂಡ್ ಸೆಟ್ ಇಟ್ಕೊಂಡು ನೀವು ಆಹಾರನ ಪ್ರಿಪೇರ್ ಮಾಡಿದ್ರೆ ನೀವು ಏನಾಗುತ್ತೆ ಅದು ಒಂದು ಸುಟ್ಟೋಗುತ್ತೆ, ಇಲ್ಲ ಇನ್ನೇನೋ ಅರೆಗರೆ ಬಂದುತ್ತೆ ಅಲ್ವಾ. ಸೊ ಹಾಗಾಗುವಾಗ ನೀವೇನ್ ಮಾಡಬೇಕು, ನಿಮ್ಮ ಮನಸ್ಥಿತಿನ ಹತೋಟಿಯಲ್ಲಿಡಿ. ಆಹಾರವನ್ನ ಈಗ ಅವಾಗೆಲ್ಲ ಹೇಗೆ ಪ್ರಿಪೇರ್ ಮಾಡ್ತಿದ್ರು, ಫಸ್ಟ್ ಒಲೆ ಎಲ್ಲ ಒರೆಸ್ಬಿಟ್ಟು ಪೂಜೆ ಮಾಡಿ ಒಳ್ಳೆ ಮನಸ್ಸಿನಿಂದ ಆಹಾರವನ್ನ ತಯಾರಿಸ್ತಿದ್ರು. ಮತ್ತೆ ಬರೀ ಆಹಾರ ಪ್ರಿಪೇರ್ ಮಾಡುವಾಗ ನೀವೇನು ಸಾಂಬಾರಿಗೆ ಮಸಾಲ ಪೌಡರ್ ಅದು ಇದು ಹಾಕ್ತಿರಲ್ವಾ, ಅದಷ್ಟೇ ಅಲ್ಲದೆ ನಿಮ್ಮ ವಿಚಾರಗಳನ್ನ ಆ ಆಹಾರದಲ್ಲಿ ತುಂಬ್ತಾ ಇದ್ದೀರಾ, ಗೊತ್ತಿಲ್ಲದೇನೋ, ಅರ್ಥ ಆಗ್ತಿದೆಯಾ. ಹಾಗಾಗಿ ನೀವು ಆಹಾರವನ್ನ ಪ್ರಿಪೇರ್ ಮಾಡುವಾಗ ಒಳ್ಳೆ ಮನಸ್ಸಿನಿಂದ ಪ್ರಿಪೇರ್ ಮಾಡಬೇಕು. ಈಗ ಆಯ್ತು, ಆಹಾರ ಪ್ರಿಪೇರ್ ಆಯ್ತು, ಊಟ ತಿಂಡಿ ಎಲ್ಲ ರೆಡಿ ಆಗಿದೆ, ಹೇಗೆ ತಗೋಬೇಕು ಅದನ್ನ, ಹರಿಬರಿಲಿದೆ, 9 ಗಂಟೆ ಆಯ್ತು, ಇನ್ನೇನು ಪಂಚ್ ಮಾಡಬೇಕು ಅಲ್ವಾ, ಇಲ್ಲ ಸೈನ್ ಮಾಡಬೇಕು, ಇಲ್ಲ ಸಂಬಳ ಕಟ್ಟಾಗುತ್ತೆ ಅಲ್ವಾ. ಒಂದು ರೊಟ್ಟಿ ತಿಂದು ಹೋಗೋದು. ಹಸಿವು ಎಷ್ಟಾಗಿದೆ, 1 ರೊಟ್ಟಿ ಸಾಕಾಗುತ್ತಾ? 60 kg ಇದ್ದೀರಾ ಅನ್ಕೊಳ್ಳಿ, 60 kgಗೆ 1 ರೊಟ್ಟಿ ಸಾಕಾ? ಇಲ್ಲ ತಾನೆ. ಸೊ ಬೆಳಗ್ಗೆ ಬೇಗ ಎಲ್ಲಿ, ಬೇಗ ಎದ್ದು ಆರಾಮಾಗಿ ತಿಂದು ಆರಾಮಾಗಿ ಹೋಗ್ಬೋದಾ? ಸೊ ಇದನ್ನ ಬಿಡಿ, ಆಯ್ತಾ. ಹರಿಬರಿಯಲ್ಲಿ ಊಟ ಮಾಡೋದನ್ನ ಬಿಡಬೇಕು. ಆಮೇಲೆ ಅದಷ್ಟೇ ಅಲ್ಲದೇನೆ, ಈಗ ಮನೆಯಲ್ಲಿ ಗಂಡನು ಕೆಲಸ ಮಾಡ್ತಾನೆ, ಹೆಂಡತಿನೂ ಕೆಲಸ ಮಾಡ್ತಾನೆ, ಮಕ್ಕಳು ಕೆಲಸ ಮಾಡ್ತಾರೆ ಅನ್ನೋದಂದ್ರೆ ಅವರೆಲ್ಲ ಸಿಗೋದು ಯಾವಾಗ, ರಾತ್ರಿ ಹೊತ್ತು ಅಲ್ವಾ. ಆ ರಾತ್ರಿ ಹೊತ್ತು ಹೇಗೆ ಹೋಗ್ತಿದೆ, ಊಟಕ್ಕಂತ ಕೂರ್ತೀರ, ದಿನದ್ದೆಲ್ಲ ಟಿವಿ ಹಾಲಲ್ಲಿ ಸೀರಿಯಲ್ ನೋಡಬೇಕು ಅಲ್ವಾ, ಕಂಟಿನ್ಯೂ 6 ಗಂಟೆ ಚಾಲು ಆಯ್ತಂದ್ರೆ ರಾತ್ರಿ 10ಕ್ಕೆ ಮುಗಿಯೋದು, ಹೌದೋ ಇಲ್ವೋ. ಸೊ ಆಹಾರನ ಹೇಗೆ ಸೇವಿಸ್ತಾ ಇದ್ದೀರಾ, ಅಲ್ಲ ಅತ್ತೆ ಸೊಸೆ ಜಗಳ, ಅವಳಿಗೆ ವಿಷ ಹಾಕಿದ್ಲು, ಆ ಪೊಲೀಸರು ಇವ್ರನ್ನ ಎಳ್ಕೊಂಡು ಹೋದ, ಅವಳ ಹಂಗ ಮಾಡಿದ್ಲು, ಇವ್ನು ಹಿಂಗ್ ಮಾಡ್ದ ಅಲ್ವಾ. ಬರೀ ನಿಮ್ಮ ಮನೇಲಿ ಅಷ್ಟೇ ಅಲ್ಲದೆ ಬರೀ ಆ ಟಿವಿ ಅದೇನು TRPಗೋಸ್ಕರ ಮಾಡ್ತಿರೋದು, ಅದಕ್ಕೆ ನಿಮ್ಮಲ್ಲೇ ಜಗಳ. ಅದಕ್ಕೆ ಮತ್ತೆ ಒಂದಿನ ತಪ್ಪಿದ್ರೆ ನೆಕ್ಸ್ಟ್ ಬಂದು ಕೇಳೋದು, ಏನಾಯ್ತದು ಅಲ್ವಾ. ಸೊ ಹಾಗೆ ಅದನ್ನೆಲ್ಲ ಬಿಡಿ, ನಿಮ್ಮ ಆರೋಗ್ಯನ ನಿಮ್ಮ ಕೈಲೇ ಇರೋದು. ಅದನ್ನ ಆಫ್ ಮಾಡಿಬಿಟ್ಟು ಮನೇಲಿ ಊಟ ಮಾಡಿ, ಚೆನ್ನಾಗಿ ಎಲ್ಲರೂ ಕುತ್ಕೊಂಡು ಊಟ ಮಾಡಿ, ಅದ್ರ ನಂತರ ಏನಿದೆ, ಊಟ ಆದ ತಕ್ಷಣ ಮಲಗೋದಲ್ಲ, 100 ಹೆಜ್ಜೆ ಆದ್ರೂ ನೀವು ನಡಿಬೇಕು. ಅವಾಗ ಎಲ್ಲರೂ ಹೋಗಿ ಸಾಮೂಹಿಕವಾಗಿ ಏನು ವಾಕಿಗೆ ಅಲ್ವಾ, ಕೇಳ್ಕೊಳ್ಳಿ ಏನಾಯ್ತು, ಹೇಗಿತ್ತು ಇವತ್ತಿನ ದಿನ ಅಲ್ವಾ. ಬರೀ ಹೊರಗಡೆ ಇರೋರ್ನ ಅಷ್ಟೇ ಕೇಳೋದಲ್ಲ, ನಾನು ಆಫೀಸ್ಗೆ ಹೋಗಿದ್ದೆ, ಹಿಂಗಾಯ್ತು, ಯಾಕೆ ಮನೇಲಿರೋರ್ನ ಕೇಳೋದು ಬೇಡವಾ? ಕೇಳ್ಬೇಕು ಅವ್ರಿಗೂ ಅಲ್ವಾ. ದಿನಪೂರ್ತಿ ಮನೇಲಿ ಇರ್ತಾರೆ, ಅವ್ರದ್ದು ಹೇಗಿದೆ ಮೈಂಡ್ ಸೆಟ್ಟು, ಅವ್ರಿಗೆ ಏನೇನೆಲ್ಲ ಆಗ್ತಾ ಇದೆ ಅಲ್ವಾ. ನೀವು ಕೇಳಬೇಕು, ಏನು ಮಾಡಿದೆ, ಬೆಳಗ್ಗೆಯಿಂದ ಮನೇಲೇ ಇದೆಯಾ, ಏನು ಮಾಡಿದೆ, ಹೇಗೆ ಟೈಮ್ ಸ್ಪೆಂಡ್ ಮಾಡಿದೆ ಅಲ್ವಾ. ಸೊ ಈ ರೀತಿ ನಮ್ಮ ಪ್ರತಿಯೊಂದು ಜೀವನ ಶೈಲಿಯಿಂದ ಹಿಡಿದು ಎಲ್ಲನೂ ನಮ್ಮ ಕೈಯಲ್ಲೇ ಇದೆ. ಇದೆಲ್ಲ ನಿಮ್ಗೆ ಗೊತ್ತಿಲ್ಲದೆ ಇರೋಂಥ ವಿಷಯ ನಾನು ಏನೂ ಹೇಳ್ತಿಲ್ಲ ಅಲ್ವಾ. ಜಸ್ಟ್ ಅದನ್ನ ಧೂಳು ಕೊಡುತ್ತಾ ಇದ್ದೀನಿ ಅಷ್ಟೇ, ಅರ್ಥ ಆಗ್ತಿದೆಯಾ. ಸೊ ಇದೆಲ್ಲ ಮೇನ್ ಕಾರಣಗಳಿದೆ, ಅರ್ಥ ಆಗ್ತಿದೆಯಾ. ಇನ್ನೇನು ಅಪ್ಪನಿಂದ ಬಂದಿದ್ದ ರೋಗ, ಅವುಗಳಿಗೇನು ಮಾಡೋಕ್ಕಾಗಲ್ಲ. ಯಾವುದು ನಮ್ಮ ಕೈಯಲ್ಲಿ ಇದೆಯೋ ಅದನ್ನಾದ್ರೂ ನಾವು ಸರಿಪಡಿಸ್ಕೋಬೇಕಲ್ವಾ. ಸೊ ಇದೆಲ್ಲ ಕಾರಣಗಳು. ಸೊ ಚೇಂಜ್ ಮಾಡ್ಕೋತೀರಾ, ಆಹಾರ ಪದ್ಧತಿಗಳನ್ನ, ಜೀವನ ಶೈಲಿಯನ್ನ ಚೇಂಜ್ ಮಾಡ್ತೀರಾ. ಸೊ ಇದು ಕಾರಣ ಇದು. ಸೊ ರೋಗಗಳು ಯಾಕೆ ಬರ್ತಾ ಇದೆ ಈಗ, ಸರ್ವೇ ಸಾಮಾನ್ಯವಾಗಿ ನಮಗೆ ಸಿಗುವಂಥದ್ದು ಯಾವುದು, ರಕ್ತಹೀನತೆ ಆಗಿರ್ಬೋದು, ಅಂದ್ರೆ ಬ್ಲಡ್ ಕಡಿಮೆ ಆಗ್ತಾ ಇದೆ. ಯಾಕೆ ಕಡಿಮೆ ಆಗ್ತಾ ಇದೆ, ಪೌಷ್ಟಿಕ ಆಹಾರಗಳು ಸಿಗ್ತಾ ಇಲ್ಲ. ಪೌಷ್ಟಿಕ ಆಹಾರ ಹೇಗೆ ಸಿಗ್ತಾ ಇಲ್ಲ, ಎಲ್ಲ ಕೆಮಿಕಲ್ ರೆಡಿ ಫುಡ್ಸ್ ಅಲ್ವಾ, ಅದು ಹೌದು. ಆಮೇಲೆ ಒಂದು ಏಜ್ ಆದಂಗೆ ವೃದ್ಧಾಪ್ಯಕ್ಕೆ ನೀವು ಎಂಟರ್ ಆದ ತಕ್ಷಣ ಏನಾಗುತ್ತೆ, ಜೀರ್ಣ ಶಕ್ತಿನೂ ಕಡಿಮೆ ಆಗುತ್ತೆ ಅಲ್ವಾ. ಈಗ 30 ವರ್ಷದ ಹುಡುಗ ತಿನ್ನೋಷ್ಟು ಆಹಾರ ನಾವುಗಳು ತಿನ್ನಕ್ಕಾಗತ್ತಾ ಈಗ, ಇಲ್ಲ ತಾನೆ. ಸೊ ನಮ್ಮ ಜೀರ್ಣ ಶಕ್ತಿ ಎಷ್ಟಿದೆ, ನಮ್ಮ ಕೆಪಾಸಿಟಿ ಎಷ್ಟಿದೆ, ಅಷ್ಟೇ ಆಹಾರವನ್ನ ನಾವು ಸೇವನೆ ಮಾಡಬೇಕು. ತಿನ್ನೋದು ಇಂಪಾರ್ಟೆಂಟ್ ಅಲ್ಲ, ತಿಂದಿದ್ದನ್ನ ಕರಗಿಸ್ಕೊಳ್ಳೋದಿದೆಯಲ್ಲ ಆ ಟಾಸ್ಕ್ ಅಲ್ವಾ. ಈಗ ಜಸ್ಟ್
ಇನ್ನೊಂದು ರೋಗಕ್ಕೆ ಕಾರಣವಾಗುತ್ತೆ. ಅರ್ಥ ಆಗ್ತಿದ್ಯಾ? ಹಾಗಾಗಿ ಏನೇ ತಿನ್ನಿ ಜೀರ್ಣ ಮಾಡ್ಕೊಳ್ಳಿ, ಮತ್ತೆ ಅದೇನಾಗುತ್ತೆ, ಬಾಡಿನ ಚೆನ್ನಾಗಿ ನರಿಶ್ ಮಾಡ್ತಾ ಹೋಗುತ್ತೆ. ಅರ್ಥ ಆಗ್ತದೆ? ಇದರಿಂದ ಏನಾಗುತ್ತೆ, ಇದೇನು ಅನೆಮಿಯಾ ಅಂತ ನಾವು ಹೇಳ್ತೀವಲ್ವ, ರಕ್ತಹೀನತೆ, ಅದೆಲ್ಲ ಕಡಿಮೆ ಆಗುತ್ತೆ. ಒಳ್ಳೆ ಆಹಾರ ಸೇವನೆ ಮಾಡಿ ಅದನ್ನ ಜೀರ್ಣ ಮಾಡ್ಕೊಂಡ್ರೆ ಅದೇ ನಮ್ಮನ್ನ ಕರೆಕ್ಟಾಗಿ ನರಿಶ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಮತ್ತೆ ಯಾವುದು, ಮಧುಮೇಹ, ಡಯಾಬಿಟಿಸ್ ಅಂತ ಏನು ಹೇಳ್ತಾ ಇದ್ದೀರಲ್ವಾ ಅದು. ಸೊ ಡಯಾಬಿಟಿಸ್ ಯಾಕೆ ಬರ್ತಾ ಇದೆ? ಟೆನ್ಷನ್. ಹೌದು, ಟೆನ್ಷನ್ ಯಾರಿಗಿಲ್ಲ ಹೇಳಿ? LKG ಹುಡುಗನಿಗೂ ಇದೆ, ಈ ಇನ್ನೇನು ನಾಳೆ ಸಾಯ್ತಾನೆ ಅನ್ನೋ ಮನುಷ್ಯನಿಗೂ ಇದೆ ಅಲ್ವಾ? ಸೊ ಏನ್ ಮಾಡ್ಬೇಕು ಅದಕ್ಕೆಲ್ಲ? ಆಹಾರ ಪದ್ಧತಿ. ಹಾಗೆ ಇವೆಲ್ಲ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಮೊದಲೆಲ್ಲ ಇರಲಿಲ್ಲ, ಈಗ ಯಾಕೆ ಬರ್ತಾ ಇದೆ? ಎಲ್ಲದಕ್ಕೂ ಅದೇ ಕಾರಣ ಆಗುತ್ತೆ. ಇವೆರಡೇ ಮೇನ್, ಒಂದು ಜೀವನ ಶೈಲಿ, ಇನ್ನೊಂದು ಆಹಾರ ಪದ್ಧತಿ. ಅರ್ಥ ಆಗ್ತಿದ್ಯಾ? ಈಗ ಎಕ್ಸಾಂಪಲ್ ಕೊಡೋದಾದ್ರೆ ಏನ್ ಮಾಡ್ತಾರೆ, ಈಗ ಬೇಕರಿಯಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಇಲ್ಲ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಏನ್ ಮಾಡ್ತಾರೆ, ಬೆಳಗ್ಗೆ ತಿಂಡಿ ತಿಂತಾರೆ, ಹೋಗಿ ಕೂತ್ಕೋತಾರೆ ಅಲ್ವಾ? ಏನು ಕೆಲಸ ಇರಲ್ಲ. ಇನ್ನು IT ವರ್ಕರ್ಸ್ ತಿನ್ನೋದು, ಲ್ಯಾಪ್ಟಾಪ್ ಮುಂದೆ ಕೂತ್ಕೊಳ್ಳೋದು ಅಲ್ವಾ? ಏನು ದೈಹಿಕ ಶ್ರಮನೇ ಇಲ್ಲ ಅಲ್ಲಿ. ಹಾಗನ್ನುವಾಗ ಈ ತಿಂದಿದ್ದ ಆಹಾರ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿದೆ. ಆ ಗ್ಲೂಕೋಸ್ ಉಪಯುಕ್ತ ಆಗ್ಬೇಕೋ ಇಲ್ವೋ? ನಾವೆಲ್ಲ ಏನ್ ಮಾಡ್ತಿದೀವಿ, ಗ್ಲೂಕೋಸ್ನ ಸ್ಟೋರ್ ಮಾಡಿ ಇಟ್ಟು ಈಗೆಲ್ಲ ಡಯಾಬಿಟಿಸ್ ಆಗ್ತಾ ಇದೆ ಅಲ್ವಾ? ನಾವೇ ಒಂದು ಮಾರೋದಾಗಿದ್ರೆ ಎಲ್ಲರೂ ಸಕ್ಕರೆ ಅಂಗಡಿ ಇಟ್ಕೊಂತಿದ್ರೇನು ಅಲ್ವಾ? ಸೊ ಅದಕ್ಕೆ ದೈಹಿಕ ಶ್ರಮ ಬಹಳ ಇಂಪಾರ್ಟೆಂಟ್. ಅರ್ಥ ಆಗ್ತಿದ್ಯಾ? ಡಯಾಬಿಟಿಸ್ ಪೇಷಂಟ್ ಇರೋರು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡಿ, ಹೊರಗಡೆ ಕೆಲಸ ಮಾಡಿ ಅಂತ ನಾನು ಹೇಳೋದಿಲ್ಲ. ಅಟ್ಲೀಸ್ಟ್ ಮನೆಯಲ್ಲಿರುವಂತಹ ಕೆಲಸಗಳನ್ನ ಮಾಡ್ಬೋದಾ, ಅದನ್ನ ಅಳವಡಿಸ್ಕೊಳ್ಳಿ. ನೆಕ್ಸ್ಟ್ ಇದಾದ್ಮೇಲೆ ಹೈಪರ್ ಟೆನ್ಷನ್, BP, ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದು. ಯಾಕೆ ಜಾಸ್ತಿ ಆಗ್ತಾ ಇದೆ? ಅದು ಮಾನಸಿಕ ಒತ್ತಡದಿಂದ ಅಲ್ವಾ? ಸೊ ಮೊದಲೆಲ್ಲ ಇರೋದಿಲ್ಲ, ಆಫೀಸಲ್ಲಿ ಆ ವರ್ಕ್ ಈ ವರ್ಕ್ ಆಗಿರ್ಬೋದು, ಇಲ್ಲ ಬಾಸ್ ಏನೋ ಪ್ರೆಷರ್ ಇರ್ಬೋದು ಅಲ್ವಾ? ಸೊ ನಾವೇನು ಆಫೀಸ್ಗೆ ಹೋಗಲ್ಲಲ್ವಾ, ನಮ್ಗೆ ಯಾಕೆ ಬರ್ತಾ ಇದೆ BP? ಯಾಕೆ ಬರ್ತಾ ಇದೆ BP? ಕಾರಣಗಳು ನಿಮ್ಮ ಹತ್ರನೇ ಇದೆ. ಹೇಳಿ. ಮನೆಯಲ್ಲಿ ಒತ್ತಡ, ಆಮೇಲೆ ಮಕ್ಕಳದ ಒತ್ತಡ. ಎಲ್ಲ ಚೆನ್ನಾಗಿ ಕಲಿಸಿರ್ತೀರಾ, ಅವ್ರು ಕಲಿತಿಲ್ಲ ಅಲ್ವಾ? ಸಾವಿರಾರು ಇರುತ್ತೆ ಅಲ್ವಾ? ಸೊ ಅದನ್ನ ಕಡಿಮೆ ಮಾಡಿ. ನೀವು ಒತ್ತಡ ತಗೊಂಡ್ರೆ ನಿಮ್ಮ ಮಕ್ಕಳು ಆರಾಮಾಗಿ ಓದ್ತಾರ? ಇಲ್ಲ ತಾನೆ? ಅವ್ರಿಗೆ ತಿಳಿ ಬುದ್ಧಿ ಹೇಳಿ ಅಷ್ಟೇ. ನೀವು ಒತ್ತಡ ತಗೊಂಡ್ರೆ ನಿಮ್ಮ ಹೆಲ್ತ್ ಹಾಳಾಗ್ತಿದೆ ಅದು. ಅರ್ಥ ಆಗ್ತಿದ್ಯಾ? ಸೊ ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳಿ. ಅದಕ್ಕೆ ಏನು ಮಾಡ್ಬೋದು ಕಡಿಮೆ ಮಾಡ್ಕೊಳ್ಳಿಕ್ಕೆ? ಮೆಡಿಟೇಷನ್ ಮಾಡಿ, ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ ಅಲ್ವಾ? ದಿನ ಸಾಯಂಕಾಲ ವಾಕಿಂಗ್ ಹೋಗಿ ಅಲ್ಲಿ ನಿಮ್ಮ ಮನೇಲಿ ಏನು ಕತೆ, ನಮ್ಮ ಮನೇಲಿ ಏನು ಕತೆ ಅಲ್ಲ. ಅರ್ಥ ಆಗ್ತಿದ್ಯಾ? ಸೊ ನಾನೇನೋ ಹೇಳ್ತಿದ್ದೀನಿ ಅಂತ ಅನ್ಕೋಬೇಡಿ, ಇದೆಲ್ಲ ನಾವು ಮಾಡ್ತಿರೋದೆ. ವಾಕಿಂಗ್ ಹೋಗಿ ಅಂತ ಡಾಕ್ಟರ್ ಹೇಳ್ತಾರೆ, ಅರ್ಥ ಆಯ್ತಾ? ಅಲ್ಲಿ ವಾಕ್ ಅಷ್ಟೇ ಆಗಲ್ಲ, ಎಲ್ಲ ಆ ಮನೆ ಸುದ್ದಿ ಏನಾಯ್ತು, ಈ ಮನೆ ಸುದ್ದಿ ಏನಾಯ್ತು, ಬೇರೆ ಮನೆಯದು ವಿಚಾರನ ತಲೆ ತುಂಬಿಕೊಂಡು ಬರೋದು ಅಲ್ವಾ? ಹೋಗ್ಬೇಕು, ಅಲ್ಲೇನಾದ್ರೂ ದೇವಸ್ಥಾನ ಇದ್ರೆ ಅಲ್ಲಿ ಆರಾಮಾಗಿ ಒಂದ್ಸತಿ ಕುತ್ಕೊಂಡು ಬರ್ಬೇಕು. ಅರ್ಥ ಆಗ್ತಿದ್ಯಾ? ಮಾತಾಡಿ, ಬೇಡ ಅನ್ನಲ್ಲ, ಒಳ್ಳೇದನ್ನ ಮಾತಾಡಿ, ಒಳ್ಳೇದನ್ನ ತಗೊಂಡು ಬನ್ನಿ ಮನೆಗೆ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಮತ್ತೇನು? ಸೊ ಇದೆಲ್ಲ ಈಗ ಕಾಮನ್ ಆಗಿ ಬರ್ತಿರೋಂತಹ ರೋಗಗಳು ಆಯ್ತಾ? ಸೊ ಇದಕ್ಕೆಲ್ಲ ಆಯುರ್ವೇದ ಪದ್ಧತಿಯಲ್ಲಿ ಏನಾದ್ರೂ ಹೇಳಿದಾರಾ? ಇದಕ್ಕೇನಾದ್ರೂ ಚಿಕಿತ್ಸೆ ಇದೆಯಾ? ಇದೆ. ಆಯುರ್ವೇದದಲ್ಲಿ ಏನು ಬರೀ ರೋಗಗಳನ್ನ ಗುಣಪಡಿಸೋದಷ್ಟೇ ಅಲ್ಲ, ಅದನ್ನ ಹೇಗೆ ತಡೆಗಟ್ಟಬಹುದು, ಅರ್ಥ ಆಗ್ತಿದ್ಯಾ? ಸೊ ಅದನ್ನ ಹೇಗೆ ಮುಂಜಾಗ್ರತೆ ಕ್ರಮಗಳನ್ನ ಏನೇನು ತಗೋಬೇಕು ಅನ್ನೋದನ್ನ ಕೂಡ ಉಲ್ಲೇಖಿಸಿದ್ದಾರೆ ಆಯ್ತಾ? ಸೊ ಏನೇನ್ ಮಾಡ್ಬೇಕು? ಈಗ ಶುಗರ್ ಬಂದಿದೆ ಆಯ್ತಾ? ಸೊ ಸಿಹಿ ಪದಾರ್ಥಗಳನ್ನ ತಿನ್ನಬಾರ್ದು ಅಂತ ಹೇಳಿದ್ದಾರೆ ಡಾಕ್ಟ್ರು. ಬಿಡಕ್ಕಾಗುತ್ತಾ? ಇಲ್ಲ ಅಂದ್ರೂ ಸ್ವಲ್ಪ ತಿನ್ಲೇಬೇಕು ಅಲ್ವಾ? ಸೊ ಈಗ ನಿಮ್ಗೆ ಗೊತ್ತಿರುತ್ತೆ ಯಾವ್ದನ್ನ ತಿನ್ಬೇಕು, ಯಾವ್ದನ್ನ ತಿನ್ನಬಾರ್ದು. ಯಾವ್ದು ತಿನ್ನಬೇಕು ಅದೇ ಪಥ್ಯ, ಯಾವುದನ್ನ ತಿನ್ನಬಾರ್ದು ಅದೇ ಅಪಥ್ಯ. ಅರ್ಥ ಆಗ್ತಿದ್ಯಾ? ಸೊ ಇದನ್ನ ತಿಳ್ಕೊಳ್ಳಿ. ಡಾಕ್ಟರ್ ಒಂದು ಗುಳಿಗೆ ಕೊಟ್ಟು ಒಂದು ಇಂಜೆಕ್ಷನ್ ಕೊಟ್ರೆ ಎಲ್ಲ ಆರಾಮಾಗೋದಿಲ್ಲ. ಅರ್ಥ ಆಗ್ತಿದ್ಯಾ? ನೀವು ಈಗ ಸೊಂಟ ನೋವು ಆಗ್ತಿದೆ ಅಂತ ಬರ್ತೀರ, ಅರ್ಥ ಆಗ್ತಿದ್ಯಾ? ಒಂದು ಇಂಜೆಕ್ಷನ್ ಕೊಡ್ತಾರೆ, ಒಂದು ಮಾತ್ರೆ ಕೊಡ್ತಾರೆ, ಇನ್ನೇನೋ ಕೊಡ್ತಾರೆ ಆಯ್ತಾ? ಮತ್ತು ನೀವೇನ್ ಮಾಡ್ತೀರಾ? ನಿಂತು ಕೆಲಸ ಮಾಡೋದು, ಬಗ್ಗಿ ಕೆಲಸ ಮಾಡೋದು, ಭಾರ ಎತ್ತೋದು, ಅದನ್ನೆಲ್ಲ ಮಾಡ್ತೀರಾ. ಅರ್ಥ ಆಯ್ತಾ? ಸೊ ಇದನ್ನ ಬಿಡದೆ ಬರೀ ಮಾತ್ರೆ ತಗೊಂಡ್ರೆ ಆಗುತ್ತಾ? ಅದಕ್ಕೆ ಅಲ್ಟರ್ನೇಟಿವ್ ಆಗಿ ಹುಡ್ಕೋಬೇಕು.
ಚೇರ್ ಎಲ್ಲ ಸಿಗುತ್ತೆ, ಒಂದು ಸ್ವಲ್ಪ ಹೊತ್ತು ಕುತ್ಕೋಬೇಕು, 10 ನಿಮಿಷ ಕೆಲಸ ಮಾಡಬೇಕು. ಅರ್ಥ ಆಗ್ತಿದೆಯಾ? ಬರೀ ಮಾತ್ರೆಗಳಿಗೆ ಇಲ್ಲ ಚಿಕಿತ್ಸೆಗೆ ಅದಕ್ಕೆ ಅಂತಂದು ಸೀಮಿತ ಆಗಬೇಡಿ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಈ ಮಾತ್ರೆಗಳನ್ನು ಕಡಿಮೆ ಮಾಡಬೇಕು ನೀವು. ಅರ್ಥ ಆಗ್ತಿದೆಯಾ? ನಿಮ್ಮದ್ರಲ್ಲೇ ಏನು ಚೇಂಜ್ ಮಾಡ್ಕೋಬೇಕು ಅದರಲ್ಲೇ ನೀವು ಚೇಂಜ್ ಮಾಡ್ತಾ ಬರಬೇಕು. ಅರ್ಥ ಆಗ್ತಿದೆಯಾ? ಸೊ ಇದಷ್ಟೇ ಅಲ್ಲದೆ ಬೇರೆ ಈ ರೋಗಗಳು ಜಾಸ್ತಿ ಆಗ್ತಾ ಇದೆ, ಕಡಿಮೆನೇ ಆಗ್ತಿಲ್ಲ ಅಂತಂದರೆ ಪಂಚಕರ್ಮ ಥೆರಪೀಸ್ ಅಂತ ಬರುತ್ತೆ. ಓಕೆನಾ? ಸೊ ಅದನ್ನು ಮಾಡಿದ್ರೆ ಬಾಡಿ ಒಂದ್ಸತಿ ಪ್ಯೂರಿಫೈ ಆಗುತ್ತೆ. ಸೊ ಅದಕ್ಕೂ ನೀವು ಹೋಗ್ಬೋದು. ಅರ್ಥ ಆಯ್ತಾ? ಅದಷ್ಟೇ ಅಲ್ಲದೆ ಮತ್ತೆ ಯೋಗ, ವ್ಯಾಯಾಮ ಅದನ್ನೆಲ್ಲ ಅಳವಡಿಸ್ತಾ ಹೋಗಬೇಕು. ಇದೆಲ್ಲ ಆಯುರ್ವೇದ ಪದ್ಧತಿಯಲ್ಲಿರುವಂತಹ ವಿಷಯಗಳು. ಓಕೆನಾ? ಸೊ ಹಾಗಿದ್ರೆ ಏನು ಮಾಡಬೇಕು, ಏನು ಮಾಡಬಾರ್ದು ಅಲ್ವಾ? ಸೊ ಒಂದು ಏಜಿಗೆ ಬಂದಾಗ ನೀವುಗಳು ಏನು ಮಾಡಬೇಕು, ಏನು ಮಾಡಬಾರ್ದು, ಫಸ್ಟ್ ಏನು ಮಾಡಬಾರ್ದು ಅತಿಯಾದಂತಹ ಈಗ ಏನು ಭಾರ ಎತ್ತೋದಾಗಲಿ ಆ ಥರದ್ದೆಲ್ಲ ಈಗ ಮಾಡಬಾರ್ದು. ಮತ್ತು ಟಾಯ್ಲೆಟ್ ರೂಮ್ಸ್ ಹೋಗುವಾಗ ಅದು ಒಂಥರ ಜಾರುತ್ತಲ್ವ, ಅದನ್ನೆಲ್ಲ ಯೂಸ್ ಮಾಡುವಾಗ ಒಂದು ಸ್ವಲ್ಪ ಹುಷಾರಾಗಿ ಮಾಡಬೇಕು. ಈ ವಯಸ್ಸಲ್ಲಿ ಬಿದ್ದು ಮುಳ್ಳೆ ಉಳ್ಕೊಂಡ್ರೆ ಅದು ಸರ್ಜರಿ ಮಾಡಿಕೊಂಡ್ರೆ ಅದನ್ನು ಸುಧಾರಿಸ್ಕೊಳಕ್ಕಾಗಲ್ಲ ನಿಮಗೆ. ಡಾಕ್ಟ್ರೇ ಹೇಳ್ತಾರೆ ಅಲ್ವಾ, ಈಗ ಮಾಡೋದು ಬೇಡ ಅಂತಂದು. ಸೊ ಆ ಥರ ಪ್ಲೇಸಸ್ಸಲ್ಲಿ ಸ್ವಲ್ಪ ಹುಷಾರಾಗಿ ಇರಬೇಕು ನೀವು. ಮತ್ತು ಅತಿಯಾದ ಖಾರವಾಗಿರುವಂತಹ ಆಹಾರಗಳು, ಆಯಿತಾ, ಅತಿಯಾದಂತಹ ಲವಣಾಂಶ ಇರುವಂತಹ ಆಹಾರಗಳು ಅದನ್ನೆಲ್ಲ ತಿನ್ನಬಾರ್ದು. ಅರ್ಥ ಆಗ್ತಿದೆಯಾ? ಅದಷ್ಟೇ ಅಲ್ಲದೆ ತುಂಬ ಬಿಸಿ ಬಿಸಿ ತಿನ್ನೋದು ಕೆಲವರಿಗೆ ಇರುತ್ತೆ. ಅದೊಂದು ಏನೇ ಇದ್ರೂ ಬಿಸಿದ್ಬೇಕು. ಅರ್ಥ ಆಗ್ತಿದೆಯಾ? ಸ್ಟೌವಿಂದ ಕೆಳಗೆ ಇಳಿಬೇಕು, ಆವಾಗಲೇ ತಿನ್ನೋದು. ಅರ್ಥ ಆಗ್ತಿದೆಯಾ? ಆ ಥರದ ಆಹಾರಗಳನ್ನು ತಗೋಬೇಡಿ. ಅದಷ್ಟೇ ಅಲ್ಲದೆ ತುಂಬ ಬೇಸಿಗೆ ಇದೆ ಅಂತಂದು ಫ್ರಿಜ್ಜಲ್ಲಿರುವಂತಹ ಅತಿ ಶೀತಲ ಆಹಾರಗಳನ್ನು ತಗೋಬಾರ್ದು. ಅರ್ಥ ಆಗ್ತಿದೆಯಾ? ಅದಷ್ಟೇ. ಮತ್ತೆ ಈಗ ಹಬ್ಬ ಹರಿದಿನ ಮಾಡುವಾಗ ಕಟ್ಟಿನ ಸಾರು ಮಾಡಿರ್ತಾರೆ ಅಲ್ವಾ, 4 ದಿನಕ್ಕಾಗೋಷ್ಟು ಕೆಲಸ ಕಂಡು ಅಲ್ವಾ? ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಿ ತಿನ್ನಬಾರ್ದು. ಯೂಶ್ವಲಿ ರಾತ್ರಿ ಮಾಡಿದ ಆಹಾರನೇ ಬೆಳಗ್ಗೆ ತಿನ್ನಬಾರ್ದು. ನಾವು ಯಾವಾಗಲೂ ಏನು ಫ್ರೆಶ್ ಆಗಿ ಆಹಾರವನ್ನು ಸೇವಿಸಬೇಕು. ಅರ್ಥ ಆಗ್ತಿದೆಯಾ? ಸೊ ಈ ಕೂಡಿಟ್ಟು ತಿನ್ನೋದು ಏನಿದೆಯಲ್ಲ ಅದನ್ನ ಕಡಿಮೆ ಮಾಡಿ. ಅದಷ್ಟೇ ಅಲ್ಲ, ಈಗ ಸೌಮ್ಯ ಡಾಕ್ಟರ್ ಹೇಳಿದ ಹಾಗೆ ಫರ್ಮೆಂಟೆಡ್ ಏನಿದೆಯಲ್ಲ ದೋಸೆ, ಪಡ್ಡು, ಇಡ್ಲಿ ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿ. ಅದನ್ನು ಈಗ ದೋಸೆ ಮಾಡಿದ್ರೆ ಇಡೀ ದಿನ ದೋಸೆ ಅಲ್ವಾ, 1ನೇ ದಿನ ದೋಸೆ, 2ನೇ ದಿನ ಪಡ್ಡು ಅಲ್ವಾ, 3ನೇ ದಿನ ಅದೇನೋ ಉತ್ತಪ್ಪ ಅಲ್ವಾ, ಇನ್ನೊಂದು ದಿನ ಯಾವುದೋ ಒಂದು ಹಬ್ಬ ಅಲ್ವಾ. ಸೊ ಈ ಥರದ್ದೆಲ್ಲ ಬಿಟ್ಬಿಡಿ, ಮಾಡಬೇಡಿ. ಆಯಿತಾ? ಅದರಿಂದನೇ ನಿಮಗೆ ಗ್ಯಾಸ್ಟ್ರಿಕ್ಕು, ಗ್ಯಾಸ್ಟ್ರೈಟಿಸು, ನೆಕ್ಸ್ಟ್ ಗ್ಯಾಸ್ಟ್ರಿಕ್ ಅಲ್ಸರ್ಸು ಇದೆಲ್ಲ ಆಗ್ತಿರೋದು ಅದರಿಂದನೇ. ಅರ್ಥ ಆಗ್ತಿದೆಯಾ? ಸೊ ಆಹಾರ ಪದ್ಧತಿನ ನೀವು ಕರೆಕ್ಟಾಗೆ ಫಾಲೋ ಮಾಡಿದ್ದೇ ಆಗಿದ್ದರೆ ಎಷ್ಟೋ ರೋಗಗಳನ್ನು ನೀವು ಅಲ್ಲೇ ತಡೆಗಟ್ಬೋದು. ಸೊ ಏನು ಮಾಡಬೇಕಾಗಿದ್ರೆ ಈಗ ಒಳ್ಳೆ ಆಹಾರನ ಸೇವನೆ ಮಾಡಿ, ಒಳ್ಳೆ ರೀತಿಯಿಂದ ಮಾಡಿ. ಅರ್ಥ ಆಗ್ತಿದೆಯಾ? ಮತ್ತು ನಾವು ಯಾರ ಜೊತೆ ಸೇರ್ತಾ ಇದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಮುಂದಿನವನು ಏನೋ ನೆಗೆಟಿವ್ ಆಗಿ ಮಾತಾಡ್ತಿದ್ದಾನೆ ಅಂದರೆ ನೀವು ಅದನ್ನೇ ಹಚ್ಚಿ ಮಾತಾಡ್ಬೇಕಂತೇನಿಲ್ಲ ಅಲ್ವಾ. ಅದು ನಿಮ್ಮ ಮಾನಸಿಕ ನಿಮಗೆ ಗೊತ್ತಿಲ್ಲದೆ ಅದು ನಿಮ್ಮ ತಲೆಗೆ ತುಂಬ್ತಾ ಇದೆ. ಅರ್ಥ ಆಗ್ತಿದೆಯಾ? ಬೇಡವಾಗಿರೋಂತಹ ವಿಷಯಗಳೆಲ್ಲ ನಿಮ್ಮ ತಲೆಗೆ ತುಂಬ್ತಾನೇ ಇದೆ. ಈಗ ಅಲ್ಲೆಲ್ಲ ಜಗಳ ಮಾಡ್ಕೊಂಡಿರ್ತೀರಾ, ಮನೇಲಾಗಿ ಬಂದು ಜಗಳ ಆಡ್ತೀರಾ ಯಾಕೆ? ಅಲ್ಲಿದೆ ನೆಗೆಟಿವ್ ಥಿಂಗ್ಸ್ನ ತುಂಬ್ಕೊಂಡು ಬಂದಿರ್ತೀರಾ, ಅದು ಇಲ್ಲಿ ಕ್ಯಾರಿ ಆನ್ ಆಗುತ್ತೆ. ಅರ್ಥ ಆಗ್ತಿದೆಯಾ? ಅದಕ್ಕೆ ಒಳ್ಳೆ ವಿಚಾರಗಳನ್ನು ನಿಮ್ಮ ತಲೆಗೆ ತನ್ನಿ, ಒಳ್ಳೆ ವಿಚಾರವನ್ನು ಬೇರೆಯವ್ರಿಗೆ ಕೊಡಿ. ಅರ್ಥ ಆಗ್ತಿದೆಯಾ? ಸೊ ಒಳ್ಳೆ ಆಹಾರ ತಿನ್ನಿ, ವ್ಯಾಯಾಮನ ಹೇಗೆ ಮಾಡಬೇಕಂತ ಅವ್ರು ಹೇಳ್ಕೊಟ್ಟಿದ್ದಾರೆ ಅಷ್ಟೇ ವ್ಯಾಯಾಮ ಮಾಡಿ. ಅರ್ಥ ಆಗ್ತಿದೆಯಾ? ಇಷ್ಟು ವರ್ಷ ಮಾಡಿಬಿಟ್ಟಿದ್ದೀರ ಎಲ್ಲನೂ, ಈಗಲೂ ಮಾಡಬೇಕಂತ ಏನೂ ಇಲ್ಲ. ನಿಮ್ಮ ಜವಾಬ್ದಾರಿಗಳನ್ನು ಮಕ್ಕಳಿಗಿಟ್ಟು ಆರಾಮಾಗಿರಿ ಅಷ್ಟೇ. ಅರ್ಥ ಆಯ್ತಾ? ಸೊ ಎಲ್ಲರೂ ಕೇದಾರನಾಥಿಗೆ ಹೋಗ್ತಾ ಇದ್ದೀರಾ, ಎಲ್ಲರೂ ಆರಾಮಾಗಿ ಹುಷಾರಾಗಿ ಹೋಗಿ ಬನ್ನಿ. ಒಳ್ಳೆಯದಾಗಿ ನಿಮಗೆ ಆಯು ಆರೋಗ್ಯ ಕೊಟ್ಟು ದೇವ್ರು ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತೀನಿ.